ಸಚಿವ ಸ್ಥಾನದಿಂದ ವಜಾ ಆಗಿದ್ದಕ್ಕೆ ರಾಜಣ್ಣ ಗರಂ ಆದ್ರ. ಕಲಾಪಕ್ಕೆ ಗೈರಾಗಿದ್ದಕ್ಕೆ ಸಿಎಂ ಮೇಲೂ ಸಿಟ್ಟಾದ್ರ ರಾಜಣ್ಣ. ಷಡ್ಯಂತ್ರ ಪಿತೂರಿ ಎಂದಿರೋ ರಾಜಣ್ಣ ವಿರೋಧಿಗಳಿಗೆ ಬಿಸಿ ಮುಟ್ಟಿಸ್ತಾರ. ಹೈಕಮಾಂಡ್ಗೂ ಸೆಡ್ಡು ಹೊಡೆಯೋ ಪ್ಲಾನ್ ಮಾಡಿದ್ದಾರ ರೆಬಲ್ ರಾಜಣ್ಣ. ರಾಜ್ಯದಾದ್ಯಂತ ರಾಜಣ್ಣ ಅಭಿಮಾನಿಗಳು ರೊಚ್ಚಿಗೇಳ್ತಾರ. ರಾಜಣ್ಣ ಅವರ ಮುಂದಿನ ನಡೆ ಏನು? ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಮತ್ತೊಂದು ಕಡೆ ರಾಜಣ್ಣ ವಜಾ ಆಗಿದ್ದಾರೆ. ಇದೇ ಈಗ ವಿಪಕ್ಷಗಳಿಗೆ ಅಸ್ತ್ರವೂ ಆಗಿದ್ದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸ ಆಗ್ತಾ ಇದೆ. ಇದರ ನಡುವೆ ರಾಜಣ್ಣ ಸಹ ಷಡ್ಯಂತ್ರ ಮಾಡಿದವರಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರಂತೆ. ಹೈಕಮಾಂಡ್ಗೂ ಮನವರಿಕೆ ಮಾಡುವುದರ ಜೊತೆಗೆ ಶಕ್ತಿ ಪ್ರದರ್ಶನಕ್ಕೂ ನಿರ್ಧಾರ ಮಾಡಿದ್ದಾರಂತೆ. ಹೈಕಮಾಂಡ್ ಆಕ್ಷನ್ಗೆ ರಾಜಣ್ಣ ರೆಬೆಲ್ ಆಗಿಬಿಟ್ರ. ಪಿತೂರಿ ಮಾಡಿ ತಮ್ಮನ್ನ ತೆಗೆಸಿದವರ ವಿರುದ್ಧ ರಾಜಣ್ಣ ಸಮರ ಸಾರ್ತಾರ. ರಾಜಣ್ಣ ಮುಂದಿನ ನಡೆ ಏನು? ರಾಜ್ಯದಾದ್ಯಂತ ಉಗ್ರ ಹೋರಾಟ. ತಮ್ಮನ್ನ ವಜಾ ಮಾಡಿದ್ದು ಷಡ್ಯಂತ್ರ, ಇದೊಂದು ಪಿತೂರಿ ಅಂತ ಹೇಳಿದ್ದ ರಾಜಣ್ಣ ಮಂಗಳವಾರ ಮೌನಕ್ಕೆ ಶರಣಾಗಿದ್ರು. ಯಾರ ಜೊತೆಯೂ ಹೆಚ್ಚಾಗಿ ಮಾತಾಡಿಲ್ಲ, ಮನೆ ಬಿಟ್ಟು ಆಚೆ ಬಂದೇ ಇಲ್ಲ. ಕಲಾಪಕ್ಕೂ ಗೈರಾಗಿದ್ದಾರೆ. ತಮ್ಮನ್ನ ವಜಾ ಮಾಡಿದ್ರೂ ಸಿಎಂ ಏನೂ ಮಾಡದೆ ಸುಮ್ಮನಿದ್ದಾರೆ ಅಂತ ರಾಜಣ್ಣ ಸಿಎಂ ವಿರುದ್ಧವೂ ಕೋಪ ಮಾಡಿಕೊಂಡಿದ್ದಾರಂತೆ. ಅದಕ್ಕೆ ಅವರು ಕಲಾಪಕ್ಕೂ ಹಾಜರಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ರಾಜಣ್ಣ ತಮ್ಮ ಅಪಾರ್ಟ್ಮೆಂಟ್ನಲ್ಲೇ ಉಳಿದುಕೊಂಡಿದ್ದು ಆಪ್ತ ಸಹಾಯಕರು ಅಪಾರ್ಟ್ಮೆಂಟ್ಗೆ ಬಂದು ಭೇಟಿ ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ರಾಜಣ್ಣ ಕಲಾಪಕ್ಕೆ ಗೈರಾದ್ರೂ ಸಹ ಸದನದಲ್ಲಿ ರಾಜಣ್ಣ ಹೆಸರು ಜೋರಾಗಿ ಸದ್ದು ಮಾಡಿದೆ. ರಾಜಣ್ಣ ಅವರನ್ನ ವಜಾ ಮಾಡಿದ್ದು ಯಾಕೆ ಅಂತ ವಿಪಕ್ಷಗಳು ಧ್ವನಿ ಎತ್ತಿದ್ರು. ರಾಜಣ್ಣ ವಜಾ ಬಗ್ಗೆ ಉತ್ತರಿಸಿ ಅಂತ ಒತ್ತಾಯಿಸಿದ್ರು. ಆದ್ರೆ ಯಾರೂ ಸಹ ಅದರ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡಲಿಲ್ಲ. ಅವರೇ ಸ್ವತಃ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದಾರೆ. ಅದು ಏನು ಷಡ್ಯಂತ್ರ, ಯಾರು ಷಡ್ಯಂತ್ರ ಮಾಡಿದ್ದು ಅನ್ನೋದನ್ನ ಸದನಕ್ಕೆ ತಿಳಿಸಿ ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ರು. ರಾಜಣ್ಣ ವಜಾ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಹೋರಾಟಗಳು, ಪ್ರತಿಭಟನೆಗಳು ಆಗ್ತಾ ಇದೆ. ಮತ್ತೊಂದು ಕಡೆ ಖಾಲಿಯಾದ ಸಹಕಾರ ಖಾತೆಗೆ ಲಾಬಿಯೂ ಶುರುವಾಗಿದೆಯಂತೆ. ಸಹಕಾರ ಖಾತೆಗೆ ಡಿಕೆಶಿ ಬೆಂಬಲಿಗ ಶಾಸಕರು ಅರ್ಜಿ ಸಲ್ಲಿಸಿದ್ದಾರಂತೆ. ಮತ್ತೊಂದು ಕಡೆ ಸಿಎಂ ಆಪ್ತ ಶಾಸಕರು ಸಹಕಾರ ಖಾತೆಗೆ ಮನವಿ ಮಾಡಿಕೊಂಡಿದ್ದಾರಂತೆ. ತುಮಕೂರಿನವರಿಗೆ ಮಂತ್ರಿ ಸ್ಥಾನ ನೀಡಿ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರಂತೆ. ಆದ್ರೆ ಸದ್ಯಕ್ಕೆ ಸಹಕಾರ ಖಾತೆ ತಮ್ಮ ಬಳಿಯೇ ಉಳಿಸಿಕೊಳ್ಳಲಿರುವ ಸಿಎಂ ಹೈಕಮಾಂಡ್ ಯಾರಿಗೆ ಹೇಳುತ್ತೋ ಅವರಿಗೆ ಖಾತೆ ಹಂಚಿಕೆ ಮಾಡಲು ತೀರ್ಮಾನಿಸಿದ್ದಾರಂತೆ. ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದ್ರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ? ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಮತ್ತೊಂದು ಕಡೆ ರಾಜಣ್ಣ ವಜಾಗೊಳಿಸಿದ್ದನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ವಾಲ್ಮೀಕಿ ನಾಯಕನಿಗೆ ಅನ್ಯಾಯವಾಗಿದೆ ಅಂತ ಆರೋಪಗಳನ್ನ ಮಾಡುತ್ತಾ ಇದ್ದಾರೆ. ವಾಲ್ಮೀಕಿ ನಾಯಕರ ವಿರುದ್ಧ ಪದೇ ಪದೇ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಧ್ವನಿ ಎತ್ತಿದ್ದಾರೆ. ವೋಟ್ ಬ್ಯಾಂಕ್ಗೆ ಸಮುದಾಯವನ್ನ ಬಳಕೆ ಮಾಡಿಕೊಂಡು ಈಗ ಅವರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದೆ. ಇದೇ ವಿಚಾರ ಇಟ್ಟುಕೊಂಡು ಸಿದ್ದರಾಮಯ್ಯ ಇಮೇಜ್ಗೆ ಡ್ಯಾಮೇಜ್ ಮಾಡಲು ವಿಪಕ್ಷಗಳು ತೀರ್ಮಾನಿಸಿವೆಯಂತೆ. ಒಂದು ಕಡೆ ರಾಜಣ್ಣ ಪರವಾಗಿ ಮಧುಗಿರಿಯಲ್ಲಿ ಭಾರೀ ಪ್ರತಿಭಟನೆಗಳು ನಡೆದಿವೆ. ಮತ್ತೊಂದು ಕಡೆ ಸದನದಲ್ಲೂ ರಾಜಣ್ಣ ಪರವಾಗಿ ವಿಪಕ್ಷಗಳು ಧ್ವನಿ ಎತ್ತಿವೆ. ಆದರೆ ರಾಜಣ್ಣ ಮಾತ್ರ ಈ ಬಗ್ಗೆ ಏನೂ ಮಾತಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಅವರು ಸರ್ಕಾರದಲ್ಲಿರೋ ತಮ್ಮ ಬೆಂಬಲಿಗರನ್ನ ಕರೆದುಕೊಂಡು ಹೋಗಿ ಹೈಕಮಾಂಡ್ ಭೇಟಿಯಾಗಲು ತೀರ್ಮಾನಿಸಿದ್ದಾರಂತೆ. ಜೊತೆಗೆ ಹೈಕಮಾಂಡ್ಗೂ ಮುಟ್ಟುವ ರೀತಿ ರಾಜ್ಯದಾದ್ಯಂತ ಹೋರಾಟಗಳನ್ನ ಮಾಡಲು ತೀರ್ಮಾನಿಸಿದ್ದಾರಂತೆ. ರಾಜಣ್ಣ ತಮ್ಮನ್ನ ವಜಾ ಮಾಡಿರುವುದನ್ನ ಅವಮಾನ ಅಂತ ಭಾವಿಸಿದ್ದು ತನಗೆ ಆದ ಅವಮಾನದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ತೀರ್ಮಾನಿಸಿದ್ದಾರಂತೆ. ಅದಕ್ಕೆ ಈಗಾಗಲೇ ಸಿದ್ಧತೆ ನಡೆಸಿರೋ ರಾಜಣ್ಣ ತಮ್ಮ ಬೆಂಬಲಿಗರ ಜೊತೆಗೆ ಚರ್ಚೆ ಮಾಡಿದ್ದಾರಂತೆ. ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಹೈಕಮಾಂಡ್ಗೆ ಹೇಗೆ ಬಿಸಿ ಮುಟ್ಟಿಸಬೇಕು ಅನ್ನೋದರ ಬಗ್ಗೆ ಪ್ಲಾನ್ ಮಾಡಿದ್ದಾರಂತೆ. ಮುಂದಿನ ದಿನಗಳಲ್ಲಿ ಪಿತೂರಿ ಮಾಡಿದವರ ವಿರುದ್ಧವೇ ಹೋರಾಟಕ್ಕಿಳಿಯಲು ರಾಜಣ್ಣ ಅಂಡ್ ಟೀಮ್ ತೀರ್ಮಾನಿಸಿದೆಯಂತೆ.
ಸಚಿವ ಸ್ಥಾನದಿಂದ ವಜಾ ಆಗಿದ್ದಕ್ಕೆ ರಾಜಣ್ಣ ಗರಂ ಆದ್ರ. ಕಲಾಪಕ್ಕೆ ಗೈರಾಗಿದ್ದಕ್ಕೆ ಸಿಎಂ ಮೇಲೂ ಸಿಟ್ಟಾದ್ರ ರಾಜಣ್ಣ. ಷಡ್ಯಂತ್ರ ಪಿತೂರಿ ಎಂದಿರೋ ರಾಜಣ್ಣ ವಿರೋಧಿಗಳಿಗೆ ಬಿಸಿ ಮುಟ್ಟಿಸ್ತಾರ. ಹೈಕಮಾಂಡ್ಗೂ ಸೆಡ್ಡು ಹೊಡೆಯೋ ಪ್ಲಾನ್ ಮಾಡಿದ್ದಾರ ರೆಬಲ್ ರಾಜಣ್ಣ. ರಾಜ್ಯದಾದ್ಯಂತ ರಾಜಣ್ಣ ಅಭಿಮಾನಿಗಳು ರೊಚ್ಚಿಗೆಳ್ತಾರ. ರಾಜಣ್ಣ ಅವರ ಮುಂದಿನ ನಡೆ ಏನು? ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಮತ್ತೊಂದು ಕಡೆ ರಾಜಣ್ಣ ವಜಾ ಆಗಿದ್ದಾರೆ. ಇದೇ ಈಗ ವಿಪಕ್ಷಗಳಿಗೆ ಅಸ್ತ್ರವೂ ಆಗಿದ್ದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸ ಆಗ್ತಾ ಇದೆ. ಇದರ ನಡುವೆ ರಾಜಣ್ಣ ಸಹ ಷಡ್ಯಂತ್ರ ಮಾಡಿದವರಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರಂತೆ. ಹೈಕಮಾಂಡ್ಗೂ ಮನವರಿಕೆ ಮಾಡುವುದರ ಜೊತೆಗೆ ಶಕ್ತಿ ಪ್ರದರ್ಶನಕ್ಕೂ ನಿರ್ಧಾರ ಮಾಡಿದ್ದಾರಂತೆ. ಹೈಕಮಾಂಡ್ ಆಕ್ಷನ್ಗೆ ರಾಜಣ್ಣ ರೆಬೆಲ್ ಆಗಿಬಿಟ್ರ. ಪಿತೂರಿ ಮಾಡಿ ತಮ್ಮನ್ನ ತೆಗೆಸಿದವರ ವಿರುದ್ಧ ರಾಜಣ್ಣ ಸಮರ ಸಾರ್ತಾರ. ರಾಜಣ್ಣ ಮುಂದಿನ ನಡೆ ಏನು? ರಾಜ್ಯದಾದ್ಯಂತ ಉಗ್ರ ಹೋರಾಟ. ತಮ್ಮನ್ನ ವಜಾ ಮಾಡಿದ್ದು ಷಡ್ಯಂತ್ರ, ಇದೊಂದು ಪಿತೂರಿ ಅಂತ ಹೇಳಿದ್ದ ರಾಜಣ್ಣ ಮಂಗಳವಾರ ಮೌನಕ್ಕೆ ಶರಣಾಗಿದ್ರು. ಯಾರ ಜೊತೆಯೂ ಹೆಚ್ಚಾಗಿ ಮಾತಾಡಿಲ್ಲ, ಮನೆ ಬಿಟ್ಟು ಆಚೆ ಬಂದೇ ಇಲ್ಲ. ಕಲಾಪಕ್ಕೂ ಗೈರಾಗಿದ್ದಾರೆ. ತಮ್ಮನ್ನ ವಜಾ ಮಾಡಿದ್ರೂ ಸಿಎಂ ಏನೂ ಮಾಡದೆ ಸುಮ್ಮನಿದ್ದಾರೆ ಅಂತ ರಾಜಣ್ಣ ಸಿಎಂ ವಿರುದ್ಧವೂ ಕೋಪ ಮಾಡಿಕೊಂಡಿದ್ದಾರಂತೆ. ಅದಕ್ಕೆ ಅವರು ಕಲಾಪಕ್ಕೂ ಹಾಜರಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ರಾಜಣ್ಣ ತಮ್ಮ ಅಪಾರ್ಟ್ಮೆಂಟ್ನಲ್ಲೇ ಉಳಿದುಕೊಂಡಿದ್ದು ಆಪ್ತ ಸಹಾಯಕರು ಅಪಾರ್ಟ್ಮೆಂಟ್ಗೆ ಬಂದು ಭೇಟಿ ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ರಾಜಣ್ಣ ಕಲಾಪಕ್ಕೆ ಗೈರಾದ್ರೂ ಸಹ ಸದನದಲ್ಲಿ ರಾಜಣ್ಣ ಹೆಸರು ಜೋರಾಗಿ ಸದ್ದು ಮಾಡಿದೆ. ರಾಜಣ್ಣ ಅವರನ್ನ ವಜಾ ಮಾಡಿದ್ದು ಯಾಕೆ ಅಂತ ವಿಪಕ್ಷಗಳು ಧ್ವನಿ ಎತ್ತಿದ್ವು. ರಾಜಣ್ಣ ವಜಾ ಬಗ್ಗೆ ಉತ್ತರಿಸಿ ಅಂತ ಒತ್ತಾಯಿಸಿದ್ರು. ಆದ್ರೆ ಯಾರೂ ಸಹ ಅದರ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡಲಿಲ್ಲ. ಅವರೇ ಸ್ವತಃ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದಾರೆ. ಅದು ಏನು ಷಡ್ಯಂತ್ರ, ಯಾರು ಷಡ್ಯಂತ್ರ ಮಾಡಿದ್ದು ಅನ್ನೋದನ್ನ ಸದನಕ್ಕೆ ತಿಳಿಸಿ ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ರು. ರಾಜಣ್ಣ ವಜಾ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಹೋರಾಟಗಳು, ಪ್ರತಿಭಟನೆಗಳು ಆಗ್ತಾ ಇವೆ. ಮತ್ತೊಂದು ಕಡೆ ಖಾಲಿಯಾದ ಸಹಕಾರ ಖಾತೆಗೆ ಲಾಬಿಯೂ ಶುರುವಾಗಿದೆಯಂತೆ. ಸಹಕಾರ ಖಾತೆಗೆ ಡಿಕೆಶಿ ಬೆಂಬಲಿಗ ಶಾಸಕರು ಅರ್ಜಿ ಸಲ್ಲಿಸಿದ್ದಾರಂತೆ. ಮತ್ತೊಂದು ಕಡೆ ಸಿಎಂ ಆಪ್ತ ಶಾಸಕರು ಸಹಕಾರ ಖಾತೆಗೆ ಮನವಿ ಮಾಡಿಕೊಂಡಿದ್ದಾರಂತೆ. ತುಮಕೂರಿನವರಿಗೆ ಮಂತ್ರಿ ಸ್ಥಾನ ನೀಡಿ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರಂತೆ. ಆದ್ರೆ ಸದ್ಯಕ್ಕೆ ಸಹಕಾರ ಖಾತೆ ತಮ್ಮ ಬಳಿಯೇ ಉಳಿಸಿಕೊಳ್ಳಲಿರುವ ಸಿಎಂ ಹೈಕಮಾಂಡ್ ಯಾರಿಗೆ ಹೇಳುತ್ತೋ ಅವರಿಗೆ ಖಾತೆ ಹಂಚಿಕೆ ಮಾಡಲು ತೀರ್ಮಾನಿಸಿದ್ದಾರಂತೆ. ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದ್ರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ? ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಮತ್ತೊಂದು ಕಡೆ ರಾಜಣ್ಣ ವಜಾಗೊಳಿಸಿದ್ದನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ವಾಲ್ಮೀಕಿ ನಾಯಕನಿಗೆ ಅನ್ಯಾಯವಾಗಿದೆ ಅಂತ ಆರೋಪಗಳನ್ನ ಮಾಡುತ್ತಾ ಇದ್ದಾರೆ. ವಾಲ್ಮೀಕಿ ನಾಯಕರ ವಿರುದ್ಧ ಪದೇ ಪದೇ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಧ್ವನಿ ಎತ್ತಿದ್ದಾರೆ. ವೋಟ್ ಬ್ಯಾಂಕ್ಗೆ ಸಮುದಾಯವನ್ನ ಬಳಕೆ ಮಾಡಿಕೊಂಡು ಈಗ ಅವರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದೆ. ಇದೇ ವಿಚಾರ ಇಟ್ಟುಕೊಂಡು ಸಿದ್ದರಾಮಯ್ಯ ಇಮೇಜ್ಗೆ ಡ್ಯಾಮೇಜ್ ಮಾಡಲು ವಿಪಕ್ಷಗಳು ತೀರ್ಮಾನಿಸಿವೆಯಂತೆ. ಒಂದು ಕಡೆ ರಾಜಣ್ಣ ಪರವಾಗಿ ಮಧುಗಿರಿಯಲ್ಲಿ ಭಾರೀ ಪ್ರತಿಭಟನೆಗಳು ನಡೆದಿವೆ. ಮತ್ತೊಂದು ಕಡೆ ಸದನದಲ್ಲೂ ರಾಜಣ್ಣ ಪರವಾಗಿ ವಿಪಕ್ಷಗಳು ಧ್ವನಿ ಎತ್ತಿವೆ. ಆದರೆ ರಾಜಣ್ಣ ಮಾತ್ರ ಈ ಬಗ್ಗೆ ಏನೂ ಮಾತಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಅವರು ಸರ್ಕಾರದಲ್ಲಿರೋ ತಮ್ಮ ಬೆಂಬಲಿಗರನ್ನ ಕರೆದುಕೊಂಡು ಹೋಗಿ ಹೈಕಮಾಂಡ್ ಭೇಟಿಯಾಗಲು ತೀರ್ಮಾನಿಸಿದ್ದಾರಂತೆ. ಜೊತೆಗೆ ಹೈಕಮಾಂಡ್ಗೂ ಮುಟ್ಟುವ ರೀತಿ ರಾಜ್ಯದಾದ್ಯಂತ ಹೋರಾಟಗಳನ್ನ ಮಾಡಲು ತೀರ್ಮಾನಿಸಿದ್ದಾರಂತೆ. ರಾಜಣ್ಣ ತಮ್ಮನ್ನ ವಜಾ ಮಾಡಿರುವುದನ್ನ ಅವಮಾನ ಅಂತ ಭಾವಿಸಿದ್ದು ತನಗೆ ಆದ ಅವಮಾನದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ತೀರ್ಮಾನಿಸಿದ್ದಾರಂತೆ. ಅದಕ್ಕೆ ಈಗಾಗಲೇ ಸಿದ್ಧತೆ ನಡೆಸಿರೋ ರಾಜಣ್ಣ ತಮ್ಮ ಬೆಂಬಲಿಗರ ಜೊತೆಗೆ ಚರ್ಚೆ ಮಾಡಿದ್ದಾರಂತೆ. ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಹೈಕಮಾಂಡ್ಗೆ ಹೇಗೆ ಬಿಸಿ ಮುಟ್ಟಿಸಬೇಕು ಅನ್ನೋದರ ಬಗ್ಗೆ ಪ್ಲಾನ್ ಮಾಡಿದ್ದಾರಂತೆ. ಮುಂದಿನ ದಿನಗಳಲ್ಲಿ ಪಿತೂರಿ ಮಾಡಿದವರ ವಿರುದ್ಧವೇ ಹೋರಾಟಕ್ಕಿಳಿಯಲು ರಾಜಣ್ಣ ಅಂಡ್ ಟೀಮ್ ತೀರ್ಮಾನಿಸಿದೆಯಂತೆ.
ಸಚಿವ ಸ್ಥಾನದಿಂದ ವಜಾ ಆಗಿದ್ದಕ್ಕೆ ರಾಜಣ್ಣ ಗರಂ ಆದ್ರ. ಕಲಾಪಕ್ಕೆ ಗೈರಾಗಿದ್ದಕ್ಕೆ ಸಿಎಂ ಮೇಲೂ ಸಿಟ್ಟಾದ್ರ ರಾಜಣ್ಣ. ಷಡ್ಯಂತ್ರ ಪಿತೂರಿ ಎಂದಿರೋ ರಾಜಣ್ಣ ವಿರೋಧಿಗಳಿಗೆ ಬಿಸಿ ಮುಟ್ಟಿಸ್ತಾರ. ಹೈಕಮಾಂಡ್ಗೂ ಸೆಡ್ಡು ಹೊಡೆಯೋ ಪ್ಲಾನ್ ಮಾಡಿದ್ದಾರ ರೆಬಲ್ ರಾಜಣ್ಣ. ರಾಜ್ಯದಾದ್ಯಂತ ರಾಜಣ್ಣ ಅಭಿಮಾನಿಗಳು ರೊಚ್ಚಿಗೆಳ್ತಾರ. ರಾಜಣ್ಣ ಅವರ ಮುಂದಿನ ನಡೆ ಏನು? ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಮತ್ತೊಂದು ಕಡೆ ರಾಜಣ್ಣ ವಜಾ ಆಗಿದ್ದಾರೆ. ಇದೇ ಈಗ ವಿಪಕ್ಷಗಳಿಗೆ ಅಸ್ತ್ರವೂ ಆಗಿದ್ದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸ ಆಗ್ತಾ ಇದೆ. ಇದರ ನಡುವೆ ರಾಜಣ್ಣ ಸಹ ಷಡ್ಯಂತ್ರ ಮಾಡಿದವರಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರಂತೆ. ಹೈಕಮಾಂಡ್ಗೂ ಮನವರಿಕೆ ಮಾಡುವುದರ ಜೊತೆಗೆ ಶಕ್ತಿ ಪ್ರದರ್ಶನಕ್ಕೂ ನಿರ್ಧಾರ ಮಾಡಿದ್ದಾರಂತೆ. ಹೈಕಮಾಂಡ್ ಆಕ್ಷನ್ಗೆ ರಾಜಣ್ಣ ರೆಬೆಲ್ ಆಗಿಬಿಟ್ರ. ಪಿತೂರಿ ಮಾಡಿ ತಮ್ಮನ್ನ ತೆಗೆಸಿದವರ ವಿರುದ್ಧ ರಾಜಣ್ಣ ಸಮರ ಸಾರ್ತಾರ. ರಾಜಣ್ಣ ಮುಂದಿನ ನಡೆ ಏನು? ರಾಜ್ಯದಾದ್ಯಂತ ಉಗ್ರ ಹೋರಾಟ. ತಮ್ಮನ್ನ ವಜಾ ಮಾಡಿದ್ದು ಷಡ್ಯಂತ್ರ, ಇದೊಂದು ಪಿತೂರಿ ಅಂತ ಹೇಳಿದ್ದ ರಾಜಣ್ಣ ಮಂಗಳವಾರ ಮೌನಕ್ಕೆ ಶರಣಾಗಿದ್ರು. ಯಾರ ಜೊತೆಯೂ ಹೆಚ್ಚಾಗಿ ಮಾತಾಡಿಲ್ಲ, ಮನೆ ಬಿಟ್ಟು ಆಚೆ ಬಂದೇ ಇಲ್ಲ. ಕಲಾಪಕ್ಕೂ ಗೈರಾಗಿದ್ದಾರೆ. ತಮ್ಮನ್ನ ವಜಾ ಮಾಡಿದ್ರೂ ಸಿಎಂ ಏನೂ ಮಾಡದೆ ಸುಮ್ಮನಿದ್ದಾರೆ ಅಂತ ರಾಜಣ್ಣ ಸಿಎಂ ವಿರುದ್ಧವೂ ಕೋಪ ಮಾಡಿಕೊಂಡಿದ್ದಾರಂತೆ. ಅದಕ್ಕೆ ಅವರು ಕಲಾಪಕ್ಕೂ ಹಾಜರಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ರಾಜಣ್ಣ ತಮ್ಮ ಅಪಾರ್ಟ್ಮೆಂಟ್ನಲ್ಲೇ ಉಳಿದುಕೊಂಡಿದ್ದು ಆಪ್ತ ಸಹಾಯಕರು ಅಪಾರ್ಟ್ಮೆಂಟ್ಗೆ ಬಂದು ಭೇಟಿ ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ರಾಜಣ್ಣ ಕಲಾಪಕ್ಕೆ ಗೈರಾದ್ರೂ ಸಹ ಸದನದಲ್ಲಿ ರಾಜಣ್ಣ ಹೆಸರು ಜೋರಾಗಿ ಸದ್ದು ಮಾಡಿದೆ. ರಾಜಣ್ಣ ಅವರನ್ನ ವಜಾ ಮಾಡಿದ್ದು ಯಾಕೆ ಅಂತ ವಿಪಕ್ಷಗಳು ಧ್ವನಿ ಎತ್ತಿದ್ವು. ರಾಜಣ್ಣ ವಜಾ ಬಗ್ಗೆ ಉತ್ತರಿಸಿ ಅಂತ ಒತ್ತಾಯಿಸಿದ್ರು. ಆದ್ರೆ ಯಾರೂ ಸಹ ಅದರ ಬಗ್ಗೆ ಮಾತಾಡೋ ಪ್ರಯತ್ನ ಮಾಡಲಿಲ್ಲ. ಅವರೇ ಸ್ವತಃ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದಾರೆ. ಅದು ಏನು ಷಡ್ಯಂತ್ರ, ಯಾರು ಷಡ್ಯಂತ್ರ ಮಾಡಿದ್ದು ಅನ್ನೋದನ್ನ ಸದನಕ್ಕೆ ತಿಳಿಸಿ ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡಿದ್ರು. ರಾಜಣ್ಣ ವಜಾ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ. ಹೋರಾಟಗಳು, ಪ್ರತಿಭಟನೆಗಳು ಆಗ್ತಾ ಇವೆ. ಮತ್ತೊಂದು ಕಡೆ ಖಾಲಿಯಾದ ಸಹಕಾರ ಖಾತೆಗೆ ಲಾಬಿಯೂ ಶುರುವಾಗಿದೆಯಂತೆ. ಸಹಕಾರ ಖಾತೆಗೆ ಡಿಕೆಶಿ ಬೆಂಬಲಿಗ ಶಾಸಕರು ಅರ್ಜಿ ಸಲ್ಲಿಸಿದ್ದಾರಂತೆ. ಮತ್ತೊಂದು ಕಡೆ ಸಿಎಂ ಆಪ್ತ ಶಾಸಕರು ಸಹಕಾರ ಖಾತೆಗೆ ಮನವಿ ಮಾಡಿಕೊಂಡಿದ್ದಾರಂತೆ. ತುಮಕೂರಿನವರಿಗೆ ಮಂತ್ರಿ ಸ್ಥಾನ ನೀಡಿ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರಂತೆ. ಆದ್ರೆ ಸದ್ಯಕ್ಕೆ ಸಹಕಾರ ಖಾತೆ ತಮ್ಮ ಬಳಿಯೇ ಉಳಿಸಿಕೊಳ್ಳಲಿರುವ ಸಿಎಂ ಹೈಕಮಾಂಡ್ ಯಾರಿಗೆ ಹೇಳುತ್ತೋ ಅವರಿಗೆ ಖಾತೆ ಹಂಚಿಕೆ ಮಾಡಲು ತೀರ್ಮಾನಿಸಿದ್ದಾರಂತೆ. ಏಕಾಏಕಿಯಾಗಿ ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ರು, ಖಜಾನೆಯ ಯಾವ ಹಣವನ್ನು ದುರುಪಯೋಗ ಮಾಡಿದ್ರು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ? ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಸದನದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಬಂದು ಈ ಸಂಗತಿಯನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಮತ್ತೊಂದು ಕಡೆ ರಾಜಣ್ಣ ವಜಾಗೊಳಿಸಿದ್ದನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡಿದೆ. ವಾಲ್ಮೀಕಿ ನಾಯಕನಿಗೆ ಅನ್ಯಾಯವಾಗಿದೆ ಅಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಾಯಕರ ವಿರುದ್ಧ ಪದೇ ಪದೇ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಧ್ವನಿ ಎತ್ತಿದ್ದಾರೆ. ವೋಟ್ ಬ್ಯಾಂಕ್ಗೆ ಸಮುದಾಯವನ್ನ ಬಳಕೆ ಮಾಡಿಕೊಂಡು ಈಗ ಅವರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದೆ. ಇದೇ ವಿಚಾರ ಇಟ್ಟುಕೊಂಡು ಸಿದ್ದರಾಮಯ್ಯ ಇಮೇಜ್ಗೆ ಡ್ಯಾಮೇಜ್ ಮಾಡಲು ವಿಪಕ್ಷಗಳು ತೀರ್ಮಾನಿಸಿವೆಯಂತೆ. ಒಂದು ಕಡೆ ರಾಜಣ್ಣ ಪರವಾಗಿ ಮಧುಗಿರಿಯಲ್ಲಿ ಭಾರೀ ಪ್ರತಿಭಟನೆಗಳು ನಡೆದಿವೆ. ಮತ್ತೊಂದು ಕಡೆ ಸದನದಲ್ಲೂ ರಾಜಣ್ಣ ಪರವಾಗಿ ವಿಪಕ್ಷಗಳು ಧ್ವನಿ ಎತ್ತಿವೆ. ಆದರೆ ರಾಜಣ್ಣ ಮಾತ್ರ ಈ ಬಗ್ಗೆ ಏನೂ ಮಾತಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಅವರು ಸರ್ಕಾರದಲ್ಲಿರೋ ತಮ್ಮ ಬೆಂಬಲಿಗರನ್ನ ಕರೆದುಕೊಂಡು ಹೋಗಿ ಹೈಕಮಾಂಡ್ ಭೇಟಿಯಾಗಲು ತೀರ್ಮಾನಿಸಿದ್ದಾರಂತೆ. ಜೊತೆಗೆ ಹೈಕಮಾಂಡ್ಗೂ ಮುಟ್ಟುವ ರೀತಿ ರಾಜ್ಯದಾದ್ಯಂತ ಹೋರಾಟಗಳನ್ನ ಮಾಡಲು ತೀರ್ಮಾನಿಸಿದ್ದಾರಂತೆ. ರಾಜಣ್ಣ ತಮ್ಮನ್ನ ವಜಾ ಮಾಡಿರುವುದನ್ನ ಅವಮಾನ ಅಂತ ಭಾವಿಸಿದ್ದು ತನಗೆ ಆದ ಅವಮಾನದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ತೀರ್ಮಾನಿಸಿದ್ದಾರಂತೆ. ಅದಕ್ಕೆ ಈಗಾಗಲೇ ಸಿದ್ಧತೆ ನಡೆಸಿರೋ ರಾಜಣ್ಣ ತಮ್ಮ ಬೆಂಬಲಿಗರ ಜೊತೆಗೆ ಚರ್ಚೆ ಮಾಡಿದ್ದಾರಂತೆ. ಮುಂದೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಹೈಕಮಾಂಡ್ಗೆ ಹೇಗೆ ಬಿಸಿ ಮುಟ್ಟಿಸಬೇಕು ಅನ್ನೋದರ ಬಗ್ಗೆ ಪ್ಲಾನ್ ಮಾಡಿದ್ದಾರಂತೆ. ಮುಂದಿನ ದಿನಗಳಲ್ಲಿ ಪಿತೂರಿ ಮಾಡಿದವರ ವಿರುದ್ಧವೇ ಹೋರಾಟಕ್ಕಿಳಿಯಲು ರಾಜಣ್ಣ ಅಂಡ್ ಟೀಮ್ ತೀರ್ಮಾನಿಸಿದೆಯಂತೆ.